ಹೆಣ್ಣು ಒಂಟಿಯಾಗಿ ಬದುಕಬೇಕು ಅಂದ್ರೆ ಕಾಲ ಅಗಲಿಸ್ಲೇಬೇಕು. ಹುಚ್ಚುಮುಂಡೆದಾಗಿದೆಯಲ್ಲ ಎಲ್ಲಯ್ಯ, ಜೀವನ ಅಂದ್ರೆ ಏನ್ ತಿಳ್ಕೊಂಡಿಯಾ? ಇಷ್ಟ ಇಲ್ದಿರೋ ಜೀವನನ ಕಷ್ಟಪಟ್ಟು ಬಾಳೋದ್ಕಿಂತ ದೂರ ಇರೋದೇ ಉತ್ತಮ ಅಲ್ವಾ ಅತ್ತೆ? ಅಮ್ಮ, ಅವಳು ಆಲ್ರೆಡಿ ಫಿಕ್ಸ್ ಆಗಿದ್ದಾಳೆ. ನಿನ್ ಮಾತು ಅವಳ ತಲೆಗೆ ಹೋಗ್ತಾ ಇಲ್ಲ. ತಲೆಗೆ ಹೋಗೋದು ಇಲ್ಲ. ಏನಾರ ಮಾಡ್ಕೊಂಡ್ ಹಾಳಾಗೋಗ್ರಿ. ಈ ಸಡಕ್ ನಾವ್ ಹಿರಿಯರು ಅಂತ ಯಾತಕ್ಕಿರ್ಬೇಕು? ದೀಪಾ, ನೀನ್ ಏನ್ ಮಾಡೋದಕ್ಕೆ ಹೊರಟಿದೀಯಾ? ನೋಡ್ರಿ, ಒಬ್ರಿಗೆ ಮನ್ಸು ಕೊಟ್ಟು ಇನ್ನೊಬ್ರಿಗೆ ದೇಹ ಕೊಡೋಕೆ ನನಗಿಷ್ಟ ಇಲ್ಲ. ಇವಾಗ್ಲೂ ಅವ್ನು ನಿನ್ನ ಶೀಲವಂತೆ ಅಂತ ಒಪ್ಕೊಂತಾನ? ಅವ್ನು ಒಪ್ಲಿಲ್ಲ ಅಂದ್ರೂ ಸ್ವತಂತ್ರವಾಗಿ ಬದುಕೋ ವಿದ್ಯೆ ಬುದ್ಧಿ ನನಗಿದೆ. ಆ ಚಿಂತೆ ನಿಮಗೆ ಬೇಡ. ನೋಡು, ಈ ಸಮಾಜದಲ್ಲಿ ಒಂದು ಒಂಟಿ ಹೆಣ್ಣು ಬದುಕೋದು ಬಹಳ ಕಷ್ಟ. ಹೇಳಿದ್ನೇ ಎಷ್ಟು ಸರಿ ಹೇಳ್ತೀರಾ? ಸರಿ ಆಯ್ತು, ಅಟ್ಲೀಸ್ಟ್ ನಿಮ್ಮ ಅಪ್ಪನ ಮನೆಗಾದ್ರೂ ಹೋಗು, ನಿನಗೊಂದು ಸೆಕ್ಯೂರಿಟಿ ಇರುತ್ತೆ. ನಾನು ಅವಾಗ್ಲೇನೆ ಹೇಳಲಿಲ್ವಾ ನಾನೊಬ್ಳು ಎಜುಕೇಟೆಡ್ ಹುಡುಗಿ ಅಂತ? ಗಂಡ ಬಿಟ್ಟು ಹೆಣ್ಣು ಅಂತಂದ್ರೆ ಸಾಕು, ಈ ಸಮಾಜ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಿರುತ್ತೆ. ಬರೀ ವಿದ್ಯೆ ಕಾಪಾಡಲ್ಲ ನಿನ್ನ. ಎಲ್ಲಾ ಗಂಡಸರು ಒಂದೇ ತರ ಇರಲ್ಲ. ನಮಗ್ ಸಹಾಯ ಮಾಡೋ ಒಳ್ಳೆ ಮನ್ಸಿರೋರು ಇರ್ತಾರೆ. ಸಹಾಯ ಮಾಡೋ ನೆಪದಲ್ಲಿ ಅಡ್ವಾಂಟೇಜ್ ತಗೊಳೋರೇ ಜಾಸ್ತಿ. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ನಾ ಇದನ್ನ ಚಾಲೆಂಜ್ ತಗೊಂಡು ಬದುಕಿ ತೋರಿಸ್ತೀನಿ. ಏನ್ ತೋರಿಸ್ತೀಯ? ಮಣ್ಣು. 4 ಜನ ಗಂಡಸರು ಒಂದೇ ಸಲ ನಿನ್ ಮೈ ಮೇಲೆ ಬಿದ್ರೆ ಅವ್ರನ್ನ ತಡೆಯೋ ಶಕ್ತಿ ಇದೆ ನಿನಗೆ? ಯಾರೋ ಒಬ್ಬ ಸೂಳೆಯರ್ ಬದುಕಿನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತೀನಿ ಅಂತ ಹೋಗಿದ್ನಂತೆ. ಎಲ್ಲ ಇಂಟರ್ವ್ಯೂ ಮುಗಿದ್ಮೇಲೆ ಅವನೊಂದು ಪ್ರಶ್ನೆ ಕೇಳಿದ್ನಂತೆ, ಈ ಪ್ರಪಂಚದಲ್ಲಿ ಒಂದು ಒಂಟಿ ಹೆಣ್ಣು ಬದುಕಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅವಳು ಏನ್ ಹೇಳಿದಾಳೆ ಅಂತ ಗೊತ್ತಾ ನಿನಗೆ? ಗೊತ್ತೋ ಗೊತ್ತಿಲ್ದೇನೋ, ಬಲವಂತವಾಗೋ ಅಥವಾ ಇಷ್ಟಪಟ್ಟೋ, ಹೆಣ್ಣು ಒಂಟಿಯಾಗಿ ಬದುಕಬೇಕು ಅಂದ್ರೆ ಕಾಲ ಅಗಲಿಸ್ಲೇಬೇಕು ಅಂತ.